ಹಾಯ್ ನಮಸ್ತೆ, ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ಲ ನೋಡಿ, ಪ್ಲೀಸ್ ಕನೆಕ್ಟ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದು ಒಂದು 4 ಅಥವಾ 5 ನಿಮಿಷ ಇದೆ. ಇದು ಕಾಲಿಫ್ಲವರ್ ಹಾಕಿ ನಾನು ಸಾಂಬಾರು ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಾಗಿದೆ, ತುಂಬ ರುಚಿಯಾಗಿದೆ. ಇನ್ನೊಂದು ಸಲ ಉಂಡ್ರೆ ಇನ್ನೊಂದು ಸಲ ಉಣ್ಣಬೇಕು ಅನಿಸುತ್ತೆ. ಏನಪ್ಪ ಇದು ಇಷ್ಟೊಂದು ವೈಟ್ ರೈಸಲ್ಲಿ ಬರೀ ಸಾಂಬಾರ ಅಂತ ಅಂದ್ಕೋಬೇಡಿ. ಅದ್ರ ಒಂದು ಸಲ ನೀವು ರುಚಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗತ್ತಾ ಇದು ಎಂಥ ರುಚಿಯಾಗಿದೆಯಲ್ಲ ಸಾಂಬಾರು ಅಂತ. ನೋಡಿ, ನಾನು ವೈಟ್ ರೈಸ್ ತೊಗೊಂಡಿದ್ದೀನಿ. ವೈಟ್ ರೈಸ್ ಒಳಗಡೆ ನಾನು ಈ ಸಾಂಬಾರು ಹಾಕ್ಕೊಳ್ತೀನಿ, ಒಂದು ಕಪ್ಪಿಟ್ಟು. ಆ ಸಾಂಬಾರು ಕಲರ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಆಮೇಲೆ ಇದನ್ನೇ ವೈಟ್ ರೈಸ್ ಆಯಿತು, ಜೀ ರೈಸ್ ಆಯಿತು, ಮಸಾಲೆ ರೈಸ್ ಆಯಿತು, ಆಮೇಲೆ ಇದರಲ್ಲಿ ಎಲ್ಲ ರೈಸ್ದಲ್ಲಿ ತಿನ್ಬೋದು. ಆಮೇಲೆ ರೊಟ್ಟಿ, ಚಪಾತಿ, ಪರೋಟ ಇದರಲ್ಲಿ ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಸಾಂಬಾರು ನೋಡ್ತಾ ಇದ್ದರೆ ಎಲ್ಲರಿಗೂ ತಿನ್ನಬೇಕು ಅನಿಸುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಬನ್ನಿ ಹಾಗಾದರೆ ನಮ್ಮ ಮನೆಗೆ ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲಾಗಿ ಒಂದು 4 ಅಥವಾ 3 ನಿಮಿಷದಲ್ಲಿ ಹೇಳ್ಕೊಡ್ತೇನೆ. ಈ ಒಂದು ಸಲ ಮನೆಯಾಗ ಟ್ರೈ ಮಾಡಿ. ಆಮೇಲೆ ಇದು ವೆಜ್ ಫ್ರೈಡ್ ರೈಸು ಆಯಿತು. ಇದು ತುಂಬ ರುಚಿ ಆಗುತ್ತೆ, ತುಂಬ 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 ಅಂದರೆ ತುಂಬ ರುಚಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಗಾಯ್ಸ್. ಬನ್ನಿ, ಇದಕ್ಕೆ ಏನೇನು ಬೇಕಂತ ನಾನು ಸಾಮಗ್ರಿಗಳು ನಿಮಗೆ ಹೇಳ್ಕೊಡ್ತೀನಿ ಒಂದೊಂದವಾಗಿ. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಬೇಳೆ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ನೋಡಿ, ಇದು ಕಾಲಿಫ್ಲವರ್ ಮೇನ್ ಇಂಪಾರ್ಟೆಂಟು. ಹೂಕೋಸು ಹಾಕಿ ಒಂದು ಸಲ ಸಾಂಬಾರು ಮಾಡಿ ನೀವು, ತುಂಬ ಚೆನ್ನಾಗಿರ್ತದೆ ನೋಡಿ. ಆಮೇಲೆ ಒಂದು ಸ್ವಲ್ಪ ಹುಳ್ಚಿಕ್ಕ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಪಾಲಕ ತೊಗೊಂಡಿದ್ದೀನಿ. ಒಂದು 4 ಅಥವಾ 5 ಮೆಣಸಿನಕಾಯಿ ತೊಗೊಂಡಿದ್ದೀನಿ. 1 ಅಡಿಕೆ ಅಷ್ಟು ಹುಣಸೆಹಣ್ಣು, 1 ಟೊಮಾಟೊ ತೊಗೊಂಡಿದ್ದೀನಿ. ಇದೆಲ್ಲ ತೊಗೊಂಡು ಆದಮೇಲೆ ನೀಟಾಗಿ ಕ್ಲೀನಾಗಿ ನೀರೊಳಗೆ ವಾಶ್ ಮಾಡ್ಕೊಳ್ಳಿ. ಒಂದೊಂದವಾಗಿ ವಾಶ್ ಮಾಡ್ಕೊಂಡು ಆದಮೇಲೆ 1 ಕಪ್ ಬೇಳೆನ ಇದನ್ನು ನೀರಾಕಿ ಕ್ಲೀನಾಗಿ ನಾನು ಕುಕ್ಕರ್ ಒಳಗಡೆ ತೊಳ್ಕೊಳ್ತೀನಿ. ನೋಡಿ, ಇಷ್ಟು ನೀರಾಕಿ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಇದಕ್ಕೆಲ್ಲ ಒಂದೊಂದೇ ಹಂತವಾಗಿ ಎಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹೌದಾ, ಈಗ ನಾನು ಹೂಕೋಸು ಹಾಕ್ಕೊಳ್ತಿದ್ದೀನಿ. ನೋಡಿ, ಆಲೂಗಡ್ಡೆ ಹಾಕ್ಕೊಂಡಿನಿ, ಹೂಕೋಸು ಹಾಕ್ಕೊಂಡಿನಿ. ಆಮೇಲೆ ನೆಕ್ಸ್ಟು ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಳ್ತೀವಿ. 4 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಮಾತ್ರ ಸೂಪರ್ ಡೂಪರ್ ಆಗಿರ್ತದೆ ಗಾಯ್ಸ್. ನೀವು ಒಂದು ಸಲ ನೀವು ಟ್ರೈ ಮಾಡಿ, ನಿಜವೂ ಖಂಡಿತವಾಗಿ ಟ್ರೈ ಮಾಡಿ. ಹೇಗಾಗಿದೆ ಅಂತ ನೀವು ಕಮೆಂಟ್ಸ್ ಮಾಡಿ. ತುಂಬ ತುಂಬ ಚೆನ್ನಾಗಿರ್ತದೆ. ನನಗಂಕರು ತುಂಬ ಖುಷಿ. ಸಾಂಬಾರು ಅಂದರೆ ಎಲ್ಲ ರೈಸಲ್ಲಿ ತಿನ್ಬೋದಲ್ವಾ. ಒಂದು ಐಟಮ್ಸ್ ಮಾಡಿದರೆ ಮನೆಗಿರ್ತಕ್ಕಂಥ ಎಲ್ಲ ಐಟಮ್ಸ್ ಕೂಡ ಇದ್ರೆ ತಿನ್ಬೋದು. ಆ ಲೆವೆಲ್ ಆಗಿರ್ತದೆ ಸಾಂಬಾರು. ನೋಡಿ, ಹುಣ್ಸೆಹಣ್ಣು ಮೇನ್ ಇಂಪಾರ್ಟೆಂಟ್ ಅಲ್ವಾ ಎಲ್ಲ ಸಾಂಬಾರಿಗೂ. ನಾವು ಹುಣ್ಸೆಹಣ್ಣಿಲ್ಲ ಸಾಂಬಾರೇ ಮಾಡಲ್ಲ ಯಾವುದಾಯಿತು. ಇದಕ್ಕೆ ಸ್ವಲ್ಪ 1/2 ಸ್ಪೂನಪ್ಪು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಅಥವಾ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಸಾಕು. ಅಷ್ಟರೊಳಗಡೆ ಬಾಯ್ಲ್ ಆಗುತ್ತೆ. ಆದಮೇಲೆ ಒಂದು 3 ಅಥವಾ 4 ಸೀಟಿ ಹೊಡೆಯೋಕೆ ಬಿಟ್ಬಿಡಿ. ಕುಕ್ಕರ್ ಗ್ಯಾಸ್ ಹಚ್ಚಿ ನೋಡಿ, ಸೀಟಿ ಆಯಿತು, 3 ಅಥವಾ 4 ಸೀಟಿ ಆಯಿತು. ಈಗ ಓಪನ್ ಮಾಡೋಣ. ನೋಡಿ ಹೇಗೆ ಬಾಯ್ಲ್ ಆಗಿದೆ ಅಂತ ನೋಡಿ, ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ನಿಜ, ಅಡುಗೆ ಮಾಡೋದ್ರೊಳಗಡೆ ಒಂದು ಖುಷಿ ಇರ್ತದೆ. ಬಟ್ ಮಾಡೋಕ್ಕೆ ಬರಲ್ಲ, ಮಾಡೋಕ್ಕೆ ಬರ್ತದಂತೆ ಆರಾಮ್ಸೆ ಮಾಡ್ಬೋದು. ಅಡುಗೆ ಯಾವತ್ತೂ ಮಾಡಿಕೊಳ್ಳೋಕ್ಕೆ ಬೇಜಾರು ಮಾಡ್ಕೊಳ್ಳೋದು ಅವಶ್ಯಕತೆನಿಲ್ಲ. ಮಾಡ್ತೀನಿ ಅನ್ನೋದಿದ್ದರೆ ಮಾಡೇ ಮಾಡ್ತಾರೆ ಖಂಡಿತ. ಇದನ್ನು ಏನು ಮಾಡೋಣ ಅಂದರೆ, ಒಂದು ಸ್ವಲ್ಪ ನೀರು ಬೇರೆ ಪಾತ್ರೆ ಒಳಗಡೆ ಬಸ್ಕೊಂಡ್ಬಿಡೋಣ. ಯಾಕಂದರೆ ನಾವು ಬೇರೆ ನೀರು ಹಾಕೋದು ಅವಶ್ಯಕತೆ ಇಲ್ಲ. ನೋಡಿ, ಇದನ್ನು ಸಣ್ಣಾಗಿ ಸ್ವಲ್ಪ ಹೊರ್ಕೊಂಡ್ಬಿಡೋಣ. ನಾವು ಬೆಳಗಡೆ ತಗೊಂಡು ಸ್ವಲ್ಪ ನೀಟಾಗಿ ಹೊರ್ಕೊಂಡು ನೋಡಿ ಹೇಗಾಗಿದೆ ಅಂತ ನೋಡಿ ಅಲ್ವಾ. ಇದರ ಒಳಗಡೆ ಬಿಸಿ ಜೋಳದ ರೊಟ್ಟಿ ಆದರೆ ನಿಜ ಹೇಳ್ತೀನಿ ಕೇಳಿ, 2 ರೊಟ್ಟಿ ಅಲ್ಲ, ನೀವು 5 ರೊಟ್ಟಿ ತಿಂದ್ರೂ ಕಡಿಮೆ. ಆ ಲೆವೆಲ್ಲಿವರೆಗೂ ಎಷ್ಟು ಸಣ್ಣಾಗಿದೆ ಅಂತಲ್ವ. ಇದು ಹಾಕ್ಕೊಂಡು ಮತ್ತೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸೈಡಿಗೆ ಹಾಕ್ಕೊಂಡ್ಬಿಡೋಣ. ಸೈಡಿಗೆ ಹಾಕ್ಕೊಂಡಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಕಾಣಿಸಿದೆ ಅಂತ ನೋಡಿ ಅಲ್ವಾ. ಇದಕ್ಕೆ ಏನು ಮಾಡೋಣ ಅಂದರೆ, ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ ನಾವು ಸಪ್ರೇಟಾಗಿ. ನೋಡಿ, ಸಾಂಬಾರು ನೋಡಿದರೆ ಎಷ್ಟು ನೀಟಾಗಿ ದಾಲ್ ತುಂಬ ಚೆನ್ನಾಗಿರ್ತದೆ, ನಿಜ ಹೇಳ್ತೀನಿ ಕೇಳಿ. ನೀವು ಒಂದಿನಲ್ಲ, ಇದೆ 2 ಡೇಸ್ ಇಟ್ಕೊಂಡು ತಿನ್ಬೋದು ನಾವು. ಯಾಕಂದರೆ ಇದ್ರೊಳಗಡೆ ಹುಣ್ಸೆಹಣ್ಣು ಹಾಕಿರ್ತೀವಲ್ವ, ಏನಾಗಲ್ಲ ಸಾಂಬಾರು. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಇಷ್ಟು ಸಣ್ಣಾಗಿ. ಇದು ರೊಟ್ಟಿ ಒಳಗಡೆ, ಚಪಾತಿ ಒಳಗಡೆ, ಆಮೇಲೆ ಇದರೊಳಗಡೆ ಒಂದು 2 ಅಥವಾ 3 ಹಸಿಮೆಣಸಿನಕಾಯಿ ಕರೆದು ಇಟ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಬೇರೆ ಒಂದು ಪಾತ್ರೆ ಇಟ್ಕೊಂಡು ಸಪ್ರೇಟಾಗಿ ಇದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ನೋಡಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಮೇಲೆ ಇದಕ್ಕೆ 1 ಸ್ಪೂನ್ ನಾನು ಆಯಿಲ್ ಆ್ಯಡ್ ಮಾಡ್ತೀನಿ, ಸನ್ಫ್ಲವರ್ ಆಯಿಲ್ ಅಂತೇಳಿ. ಸನ್ಫ್ಲವರ್ ಆಯಿಲ್ ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ಎಲ್ಲರೂ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಏನು ಮಾಡೋಣ ಅಂದರೆ, ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಜವಾರಿ ಕರಿಬೇವು ತಂದಿದ್ದೀವಿ ನಾವು. ಜವಾರಿ ಕರಿಬೇವು ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ನೋಡಿ ಎಷ್ಟು ನೀಟಾಗಿ ಬಾಯ್ಲ್ ಆಗ್ತದಂತ. ಆಮೇಲೆ ಇದಕ್ಕೆ ಸ್ವಲ್ಪ ಜವಾರಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 4 ಅಥವಾ 5 ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ನಾವು ಎಣ್ಣೆ ಒಳಗೆ ಬಿಡಬೇಕು ರೀ. ಹಾಗಾದ್ರೆ ಒಗ್ಗರಣೆ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಒಗ್ಗರಣೆ ಕೊಡಬೇಕಾದಾಗ ಸಾಂಬಾರು ಕೂಡ ತುಂಬ ಚೆನ್ನಾಗಿರ್ತದೆ. ನೋಡಿ, ಈಗೇನು ಮಾಡೋಣ ಅಂದರೆ ನಾವು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ.
ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ನೀವೊಂದು ಇದನ್ನು ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಇದರೊಳಗಡೆ ನಾನು ಇನ್ನೂ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸುತ್ತೇನೆ. ಥ್ಯಾಂಕ್ ಯು. ಆಮೇಲೆ ಇದಕ್ಕೆ ರುಚಿ ತಕ್ಕಂತೆ ಸ್ವಲ್ಪ ಉಪ್ಪು, ನಿಮಗೆ ಹೆಂಗೆ ರುಚಿ ತಕ್ಕಂತೆ ಉಪ್ಪು. ಆಮೇಲೆ ಇದಕ್ಕೆ ಸ್ವಲ್ಪ ಸಣ್ಣಗೆ ಜವಾರಿ ಕೊತ್ತಂಬರಿ ಕಟ್ ಮಾಡಿ ಮೇಲೆ ಸ್ವಲ್ಪ ಹಾಕೋಣ, ತುಂಬ ಚೆನ್ನಾಗಿ ಬರ್ತದೆ. ಹಾಗಾದರೆ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ನೋಡಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಾನು ವಿಡಿಯೋ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ನಾನು ಹಾಕುವಂಥ ರೆಸಿಪಿನ ನೋಡಿ, ಹಾಗೆ ನೀವು ರೆಸಿಪಿನ ಮಾಡಿ ಹೇಗೈತೆ ಹೇಳಿ. ಲವ್ ಯು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.